ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಝೋನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಫಸ್ಟ್ ನಾವು ಭದ್ರಾ ಹೋಗ್ತೀವಿ. ಆಲ್ರೆಡಿ ಟೈಮ್ 8:30 ಆಗಿದೆ. ಆಮೇಲೆ 9 o'clockಗೆ ನಾವು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಹಂಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ಹಾಯ್ 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 ರಕ್ಷಾ ಹಾಯ್. ಅವನು ಯಾರು ಲಾಸ್ಟ್ ಅಲ್ಲಿ ಕಾಣ್ತಾ ಇಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಝೋನ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ನಾವಿವತ್ತು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ. ನಾವಿವತ್ತು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ. ನೆಲಮಂಗಲ ಮತ್ತೆ ಚಿಕ್ಕಮಂಗ್ಳೂರ್ ಬಾರ್ಡರ್ ಅಲ್ಲಿರೋ ಭದ್ರಾ ಅನ್ನೋ ಹೋಟೆಲ್ಗೆ ಹೋಗ್ತಾ ಇದೀವಿ. ಅಲ್ಲಿ ಸಕಲೇಶ್ಪುರ್ಗೆ ಹೋಗ್ತೀವಿ ಗಾಯ್ಸ್. ಅಲ್ಲಿ ರೆಸಾರ್ಟ್ಗೆ ಹೋಗ್ತೀವಿ. ರೆಸಾರ್ಟ್ ಟೈಮ್ ಗೊತ್ತಿಲ್ಲ. ಸಫಾರಿ ಟೈಮ್ ಸಾಲಲ್ಲ ಅನ್ಸುತ್ತೆ. 2 o'clock ಅಲ್ಲಿ ಇರಬೇಕು. ಆಲ್ರೆಡಿ 7 ಆಯ್ತು. ಬೆಳಗ್ಗೆ ಎಲ್ಲರೂ ಎಷ್ಟು ಗಂಟೆಗೆ ಎದ್ರಿ? 3 o'clock. 3 ಗೆ ಎದ್ರಾ? 5 o'clock. 5 o'clock ನಮ್ ಸರಿ. 3:15. 4 o'clock ಸರಿ. 3 o'clock. ಮಧ್ಯಾಹ್ನ 5 o'clock ಬೇರೆ ಆಯ್ತಲ್ಲಮ್ಮ. ಏನಾದ್ರು ಮಾತಾಡ್ಬೇಕು. ಏನದು ರೀಲ್ಸ್ ಮಾತಾಡ್ತೀವಿ. ಯೂಟ್ಯೂಬ್ 25ರಿಂದ 45 ಜನ ಜಾಯ್ನ್ ಆಗ್ತೀವಿ. 25 ಒಂದು ನೋಡಿರಿ, 1 2 3 4 ಇನ್ನು 2 ಕಾರ್ ಹೋಗಿದೆ. ಟೋಟಲ್ 6 ಕಾರು. ಮೇನ್ ತಲೆ ಇವರೇ ಅವರೇ ತಲೆವರ್. Sarakabar rice to my channel. Sarakabar rice, please Sarakabar rice. Sarakabar rice. ಏನಾದ್ರು ಮಾತಾಡಮ್ಮ. ನಾವೆಲ್ಲ ಟ್ರಿಪ್ಗೆ ಹೊರಟಿದ್ದೀವಿ. ಭದ್ರಾ, ಚಿಕ್ಕಮಂಗ್ಳೂರು. ಇನ್ನೂ ಎಲ್ಲ ಲೇಟ್. ನಾನು ಬರ್ಬೇಕು ಮುಂದಕ್ಕೆ. ಎಲ್ಲ ನಮ್ ಕಾರಲ್ಲಿ ತುಂಬಿಟ್ಟು ಎಲ್ಲ ಖಾಲಿ ಹೋಗ್ತಾ ಇದ್ದೀರಾ. ಚೇತೋಣ ಕಾಣ್ತಾ ಇಲ್ಲ. ಗೈಸ್, ಯಾರ್ಯಾರಿದ್ದಾರೆ ನಮ್ ಕಾರಲ್ಲಿ ನಾನು ತೋರಿಸ್ತೀನಿ. ಇವರು ನಮ್ಮ ಕಸಿನ್ ಶೌರ್ಯ, ಇವರು ನಮ್ಮ ಕಸಿನ್ ಸವರ್ ಪರಿ. ಹಾಯ್ ಗಾಯ್ಸ್, ಎಲ್ಲರೂ ಸನ್ನಿಧಿ ಝೋನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಲೋ ಗಾಯ್ಸ್. ಹಾಯ್ ಲಾಸ್ಯಾ. ಹಲೋ. ಸ್ವಲ್ಪ ಹೊತ್ತಾದ್ಮೇಲೆ ನಾವು ಬ್ರೇಕ್ಫಾಸ್ಟ್ ನಿಲ್ಸ್ತೀವಿ. ಇವಾಗ ಸದ್ಯಕ್ಕೆ 5 ಕಾರಲ್ಲಿ ಹೋಗ್ತಿದೀವಿ. ನಾಳೆ ಇನ್ನ 3 ಜನ ಬರ್ತಾರೆ. 3 ಕಾರ್ ಬರುತ್ತೆ. ಸೊ ಈ ಕಾರಲ್ಲಿ ನಮ್ಮ ತಾತ ಮತ್ತೆ ಮಾಮ ಮತ್ತೆ ನಮ್ಮ ಶೌರ್ಯ, ನಮ್ಮ ಸಮರ್ ನೋಡಿ. ನಂಗೂ ಚೆನ್ನಾಗಿರುತ್ತಲ್ವಾ. ಸಾಕ ಚಾಕ್ಲೇಟ್ಸ್. Head east, then turn right. ನೋಡಿ ಗೈಸ್, ಸ್ಪಾನ್ಸರ್ಡ್ ಫ್ರಮ್ ಲಾಸ್ಯ ಅಂಡ್ ಶೌರ್ಯ ಗೈಸ್. and Samar. ಫ್ರೆಂಡ್ಸ್, ನಾವಿಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ವಿ. ಮನೆಯಿಂದನೇ ಎಲ್ಲ ಮಾಡ್ಕೊಂಡು ಬಂದಿದ್ರು. ಅಂದರೆ ಏನ್ ಅವ್ರ ಅಪ್ಪ ಅಮ್ಮ ಸರಿ ನೋಡ್ಕೊಂತ ಇಲ್ಲ. ಇಡ್ಲಿನ ಶಾಂತಕ ಇಡ್ಲಿ ಇವರೇ ಮಾಡಿರೋದು ನೋಡಿ. ತುಂಬಾ ಥ್ಯಾಂಕ್ಸ್, ಚೆನ್ನಾಗಿ ಬಂದಿದೆ ಇಡ್ಲಿ. ಇವರೊಬ್ರು ಮೇನ್ ಕೆಂಬಸಣ, ಅವನು ಮಾಸ್ಟರ್ ಶೆಫ್. ಅವನು ಏನ್ ಮಾತಾಡೋದು? ಇಡ್ಲಿ ಯಾರು ಮಾಡಿದ ಅದು ಹೇಳು. ಅದಕ್ಕೆ ಕೊಡ ಅಂದ್ರೆ ಅವ್ನು ನನ್ಗಾಕೋನೆ.
ಶಿವು ಅಷ್ಟು ಮಾತಾಡಲ್ಲ, ಚೇತು ಮಾತಾಡ್ತಾನೆ. ಟ್ರಿಪ್ ಹೋಗೋ ಮಧ್ಯದಲ್ಲಿ ಯಡಿಯೂರಪ್ಪ ನಿಲ್ಸಿದ್ದೀವಿ. ಇಲ್ಲಿ ನಮ್ಮ ಚೇತನ್ ಅವರು ತುಂಬಾ ಚೆನ್ನಾಗಿ ಇಡ್ಲಿ ಮತ್ತು ಚಟ್ನಿ, ವಡೆ, ಚಿತ್ರಾನ್ನ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪುಟ್ಟ ಅವಲಕ್ಕಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ವರ್ಷ ಆದ್ಮೇಲೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇದೆ ಧನು ಮಾತಾಡ್ತಾನೆ, ಹಾಯ್. ಟ್ರಿಪ್ ಇವತ್ತಿಂದ ಕಮೆನ್ಸ್ ಆಗಿದೆ. ಇನ್ನ 4 days ಇದೆ ನಮ್ಮ ಅವಳಿ ತಡ್ಕೊಬೇಕು ನೀವು. ಪಿನ್ ಟು ಪಿನ್ ಅಪ್ಡೇಟ್ ಬರ್ತಿರ್ತದೆ. ಪ್ಲೀಸ್ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ಸಾಕು, ಡಯಟ್ ಅಲ್ಲಿ ಇದೆಯಲ್ಲ, ಇನ್ನ 4 days ಇದೆ, ಜರ್ನಿ ಇದೆ, ಹಂಗಾಗಿ ಲೈಟ್ ಆಗಿದೆ. ಸೌಮ್ಯಕ, ಹರ್ಷಿತಾ ಈ ಕಡೆ ಬರ್ರಿ. ಇಡ್ಲಿ ತುಂಬಾ ಚೆನ್ನಾಗಿದೆ, ವಡೆ ತುಂಬಾ ಕ್ರಿಸ್ಪಿ ಆಗಿದೆ. ಅಷ್ಟೇ, ಚೆನ್ನಾಗಿ ಮಾಡೋರೆ. ಈಗ ತಿನ್ಬಿಟ್ಟು ನೆಕ್ಸ್ಟ್ ಚಿಕ್ಕಮಂಗ್ಳೂರು, ಭದ್ರಾ ಸಫಾರಿ. ಪ್ರಕಾಶನ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ತುಂಬಾ ಚೆನ್ನಾಗಿದೆ, ಬಹಳ ಖುಷಿ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿರೋದು ಬಹಳ ಖುಷಿ ಆಗ್ತಿದೆ. ಓಕೆ, ಎಲ್ಲ ಟಿಫನ್ ಎಲ್ಲ ಚೆನ್ನಾಗೈತೆ. ಇದಕ್ಕೆ ಒಂದ್ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಸಾಗುನ ಇದ್ರೆ ಚೆನ್ನಾಗಿರೋದು. ನಾವೆಲ್ಲ ಟ್ರಿಪ್ ಬಂದಿದ್ದೀವಿ. ತುಂಬಾ ಖುಷಿ ಇದೆ. ನಾವೆಲ್ಲ ಇವಾಗ ಟಿಫನ್ ಮಾಡ್ತಾ ಇದೀವಿ, ರವೆ ಇಡ್ಲಿ ಎಲ್ಲ, ಪುಡಿ ಅವಲಕ್ಕಿ. 4 hours ಟ್ರಾವೆಲ್ ಮಾಡಾದ್ಮೇಲೆ ರೀಚ್ ಆದ್ವಿ ಫ್ರೆಂಡ್ಸ್. ಫೈನಲಿ ನಾವು ಭದ್ರಾ ರೆಸಾರ್ಟ್ಗೆ ರೀಚ್ ಆದ್ವಿ. ಇಲ್ಲೇ ಹಿಂದಿತ್ತು ನೋಡುವ ನೀರಿಂದು ಡ್ಯಾಮು ನೋಡ್ರ. ಬ್ಯಾಕ್ ಸೈಡ್ ಯಾವ್ದು ತಲೆ ಒಳಗಾಕೋ, ತಲೆ ಒಳಗಾಕೋ. ನೋಡಿ ಗಾಯ್ಸ್, ಇದು ಭದ್ರಾ ರೆಸಾರ್ಟ್ನ ಗೌರ್ಮೆಂಟ್ IB. ನಾವು ಈ ಮನೇಲಿ ಇವತ್ತೊಂದು ದಿನ ಇಲ್ಲೇ ಇರ್ತೀವಿ. ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. IBಗೆ ಬಂದಿದ್ದೀವಿ. ಸೊ 2 ರೂಮ್ ಇದೆ, ಕೆಳಗೆ ಮೇಲ್ಗಡೆ ರೂಮ್ ಇದೆ. ಇದು ಕಿಚನ್ ಅನಿಸುತ್ತೆ, ಅವ್ರ ಕಿಚನಲ್ಲಿ ಅಡುಗೆ ಮಾಡೋದು. ಔಟ್ ಸೈಡು ಫಸ್ಟ್ ನಾವೇ ಬಂದಿದ್ದೀವಿ, ಬೇರೆ ಇನ್ನೂ ಯಾರೂ ಬಂದಿಲ್ಲ. ಶಾಂತಿಧಾಮ. ಮೇಲೆ ಡಾಮೆಟ್ರಿ ಇದೆ. ಬಂದ್ರು ಬಂದ್ರು. ಇಲ್ಲಿ ವಾಶ್ರೂಮ್ ಅನ್ಸುತ್ತೆ, ಏನು ಅಷ್ಟು ಕ್ಲೀನ್ ಇಲ್ಲ, ಕ್ಲೀನ್ ಆಗಿಲ್ಲ, ಬಟ್ ಓಕೆ. ಫೈನಲಿ ವಿ ರೀಚ್. ಲಕ್ಕವಳ್ಳಿ IB, ಇದು ಗೌರ್ಮೆಂಟ್ IB.
ಲಕ್ಕವಳ್ಳಿ ಗೌರ್ಮೆಂಟ್ IB. ಬಟ್ ಏನೋ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಲ್ಲ. ಎಲ್ಲ ಗೌರ್ಮೆಂಟ್ ಎಲ್ಲ ನೋಡಿ, ಇದು ವಾಟರ್ ರಿಸರ್ವಾಯರ್. ಏನು ಭದ್ರಾ ಡ್ಯಾಮ್ ಅಲ್ವಾ ಇದು? ಲಕ್ಕವಳ್ಳಿ ಡ್ಯಾಮ್. ಸುತ್ತಲೂ ನೀರಿದೆ, ಬಟ್ ಮರ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ಫುಲ್ಲು ನೀರು, ಸುತ್ತಲೂ ನೀರಿದೆ. ಸೊ ಫುಲ್ ಫಾರೆಸ್ಟ್, ಚೆನ್ನಾಗಿದೆ ಫಾರೆಸ್ಟ್. ಫಸ್ಟ್ ನಾವೇ ಬಂದಿರೋದು. 1 ಕಾರ್ ಬಂದಿದೆ, ಇನ್ನು 4 ಕಾರ್ ಬರಬೇಕು. ಇನ್ನು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಾವು ಬೇಗ ಬಂದ್ಬಿಟ್ಟಿದ್ವಿ. ಇದು ಗೌರ್ಮೆಂಟ್ IB, ಲಕ್ಕವಳ್ಳಿದು IB. ನಮ್ಮ ಕಾರ್ 1 ಕಾರ್ ಬಂದಿದೆ. ಸೊ ಇನ್ನೂ 4 ಕಾರ್ ಬರುತ್ತೆ. ಸೊ ನಾವೇ ಫಸ್ಟ್ ಬಂದಿದ್ದೀವಿ. ಇಷ್ಟು ಜನ ಬಂದಿದ್ದೀವಿ, ಎಲ್ಲ ಮಕ್ಕಳನ್ನ ಹಾಕೊಂಡು ಬಂದಿದ್ದೀವಿ ಫಸ್ಟ್. ಹೋಗಾಡು, ಯಾರು ಬೇಡ ಅಂತಾರೆ. ಇದೇ ನಮ್ಮ ರೂಮು. ನನಗೆ ಇಷ್ಟ ಆಗಿಲ್ವಾ? ಇಷ್ಟ ಅಷ್ಟು ಮೇಂಟೈನ್ ಮಾಡಿಲ್ಲ. ಮೇಂಟೈನ್ ಮಾಡಿದರೆ ಚೆನ್ನಾಗಿರೋದು, ಮೇಂಟೈನ್ ಮಾಡಿಲ್ಲ. ಇವಾಗ ನಾವು ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಇದೀವಿ. ಅಲ್ಲಿ ನೋಡ್ತಾ ಇದ್ದೀರಾ IB ಏನ್ ಸಖತ್ತಾಗಿದೆ. ನಮ್ಮ ಕಾರೆಲ್ಲ ಇದೆ. ನಮ್ಮ ಮಾಮೂರ್ಗೆ ಆಗ್ತಾ ಇಲ್ಲ ಅಲ್ಲಿ IB ಚೆನ್ನಾಗಿಲ್ಲ ಅಂತ ಆನೆಸ್ಟ್ ರಿವ್ಯೂ ಕೊಡ್ತಾರೆ, ಕೇಳಿಸ್ಕೊಳ್ರಿ. ಸರಿಗಿಲ್ಲ, ನೋಡಲ್ಲ ಹೋಗಿ ಬೆಡ್ ನೋಡೋಗು. ಅವ್ರಿಗೆ ಬೆಡ್ ಏನು ಒಳಗಡೆ ಚೆನ್ನಾಗಿಲ್ವಂತೆ. ವಿಕ್ಕಿ ಎಷ್ಟು ಒಳ್ಳೆ ಹುಡುಗ ನೋಡ್ರಿ, ಎಲ್ಲಾರ್ಗು ಪಫ್ಕಾರ್ನ್ ಕೊಡ್ತವನೆ. ಯಾವ ಯಾರು ಸಲನ್ ಪ್ಲೀಸ್ ಟಾಕ್. ದಿಯಾಗ ಮಾತಾಡು ಅಂದ್ರು ಮಾತಾಡ್ತಾ ಇಲ್ಲ. ನಿನ್ನ ಹೆಸರೇನು? ಏನ್ ಮಾಡ್ತಾ ಇದೆಯಾ ಇಲ್ಲಿ? ಯಾವ ಊರಿದ್ದು? ತುಂಬಾ ಒಳ್ಳೆಯವ್ರು ಇವರು. ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ತೆಗ್ದ್ಬಿಟ್ಟಿದ್ದೀನಿ ಅಂತ ಆಡ್ಕೊಂತವ್ರೆ, ಬೈತವ್ರೆ. ಮಿಸ್ಟರ್ ನಾಕ್ಸ್ ಏನಾದರೂ ರಿಯಾಕ್ಷನ್? ಪ್ಲೇಸ್ ಬಗ್ಗೆ ಏನಾದರೂ? ಈಗ ತಾನೇ ಬಂದಿದ್ದೀವಿ, ಈಗಲ್ಲ ಬಂದಿರೋದು. ಇಲ್ಲೆಲ್ಲ ನೋಡಿದ್ರೆ ಸುತ್ತಮುತ್ತ ಹೆಂಗಿದೆ? ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಬಂದಿದ್ದೀವಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ನಾವು ಸಫಾರಿಗೆ ಬಂದ್ವಿ. ಸೊ ಸಫಾರಿ 4 o'clockಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎಲ್ಲ ಸಫಾರಿಗೆ ಬಂದು ಇಲ್ಲಿ ಟಿಕೆಟ್ ತೊಗೊಂಡು ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ.
ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಕಾಡೆಮ್ಮೆ ನೋಡಿದ್ವಿ, ನಾವು ನವಿಲು ಮತ್ತು ಎಲಿಫೆಂಟ್ ನೋಡಿದ್ವಿ ಗಾಯ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಧನು ಮಾವ ಏನು ಅನಿಮಲ್ ನೋಡಲಿಲ್ವಂತೆ, ಅದಕ್ಕೆ ಅವ್ರು ಮಲ್ಕೊಂಡು ಅವ್ರ ಡ್ರೀಮ್ಸಲ್ಲೇ ಆನಿಮಲ್ಸ್ ನೋಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಾವು ಈ ದೊಡ್ಡ ಬಸ್ಸಲ್ಲಿ ಹೋಗಿದ್ವಿ, ಎಷ್ಟು ಚೆನ್ನಾಗಿದೆ. ನಾವು 2 ಬಸ್ ಮಾಡ್ಕೊಂಡು ಹೋಗಿದ್ವಿ, ಇನ್ನೊಂದು ಮತ್ತು ಇದು. ಕಾಡ್ ಮಧ್ಯದಲ್ಲಿ ಒಂದು ಮರ ಬಿದ್ದಿತ್ತು. ಆಗಲ್ಲ ಅದು. ಬನ್ನಿ ಸರ್, ಯಾಕೆ ಸುಮ್ಮನೆ ಅದು ಟೆನ್ಷನ್ ತಗೊಳಕ್ಕೆ ಅದು ಮಿಷಿನ್ ತಂದು ಕಟ್ ಮಾಡ್ತೀವಿ ಬಿಡ್ರಿ. ಆಮೇಲೆ ನೋಡಿ ಫ್ರೆಂಡ್ಸ್, ಜಿಂಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ಹತ್ರದಿಂದನೇ ಅದು ಕಾಣಿಸ್ತಿತ್ತು. ಬಿಡ್ರಿ, ನೋಡ್ತೈತೆ ಅದಕ್ಕೆ ಸೌಂಡ್ ಮಾಡಬೇಡ್ರಿ. ನಿಮ್ಮ ಮತ್ತೆ ಕರ್ರೇನು ಬಂದ್ಬಿಡ್ತೈತ, ಸುಮ್ಮನಿರಲಿ. ಹುಲಿ ಬರುತ್ತೆ ಈಗ, ಹಂಗೆ ನೋಡ್ತಾ ಇರು. ಆಂಟಿ ಅಂಕಲ್ ಅದು, ಚೆನ್ನಾಗಿ ಹೇಳ್ಬೇಕು. ನೋಡಿ ಗಾಯ್ಸ್, ಇದೇ ಭದ್ರಾ ರಿವರ್, ಎಷ್ಟು ದೊಡ್ಡದಿದೆ ನೋಡಿ. ಎಷ್ಟು ದೂರ ನೋಡಿದ್ರು ಅಷ್ಟೇ ನೀರು. ಎಷ್ಟು ದೊಡ್ಡದಿದೆ ನೋಡಿ ಭದ್ರಾ ಡ್ಯಾಮ್. ಅಲ್ಲಿ ನಿಂತ್ಕೊಂಡಾಗ ಕಂಟಿನ್ಯೂಸ್ ಆಗಿ ಗಾಳಿ ಬೀಳಿಸ್ತಿತ್ತು ಗಾಯ್ಸ್. ಮಳೆ ತುಂಬ ಜೋರಾಗಿ ಬಂತು ಗಾಯ್ಸ್. ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು. ನೋಡಿ ಗಾಯ್ಸ್, ನಿಮಗೆ ವಿಡಿಯೋಲಿ ಎಷ್ಟು ಜೋರಾಗಿ ಗಾಳಿ ಕೇಳಿಸುತ್ತೆ. ನೆಕ್ಸ್ಟ್ ಡೇ ನಾವು ಬೋಟ್ ಸಫಾರಿಗೆ ಹೋಗಿದ್ವಿ. ಅದನ್ನು ಇನ್ನೊಂದು ವೀಡಿಯೋಲಿ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.